ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ಹಿರಿಯರೇ, ಯವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮನ್ನು ಪ್ರೀತಿಸುವಾತನು, ನಮಗಾಗಿ ಈ ಲೋಕದಲ್ಲಿ ಮಾನವನಾಗಿ ಜನಿಸಿ ಬಂದಾತನೂ ಆಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ವಂದಿಸುತ್ತೇನೆ. ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಿ, ಆ ವಾಕ್ಯವನ್ನು ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕರ್ತನು ಹೇರಳವಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಚೆನ್ನಾಗಿದ್ದೀರಲ್ವ? ವರ್ಷದ ಕೊನೆಯ ವಾರಗಳಿಗೆ ಬರ್ತಾ ಇದ್ದೇವೆ. ದೇವರು ಇನ್ನು ಉಳಿದ ಕಾಲದಲ್ಲಿ ನಮ್ಮೊಟ್ಟಿಗೆ ಮಾತನಾಡುವುದು ಮಾತ್ರ ಅಲ್ಲ, ನಮ್ಮ ಶರೀರ, ನಮ್ಮ ಆತ್ಮ ಪ್ರಾಣಗಳನ್ನು ಉಜ್ಜೀವಿಸ ಮಾಡಬೇಕು. ನಾವು ಕರ್ತನ ಸಮ್ಮುಖಕ್ಕೆ ಬರುವುದು ಏನನ್ನಾದರೂ ಹೊಂದಿಕೊಂಡು ಹೋಗುವುದಕ್ಕೆ. ಇದು ಸುಮ್ಮನೆ ಕೇಳಿ ಹೋಗುವುದಕ್ಕಲ್ಲ, ಕೇಳಿದ ಹೃದಯದಲ್ಲಿ, ಕೇಳಿದಂಥ ಮನಸ್ಸಿನಲ್ಲಿ ವಾಕ್ಯಗಳು ಕ್ರಿಯೆ ಮಾಡುವಂತಾಗಬೇಕು. ಕರ್ತನಿಗೆ ಸ್ತೋತ್ರ. ದೇವಜನವೇ, ಒಂದು ಗುಂಪನ್ನು ಓಟ ಓಡುವವರನ್ನ ಕರೆದು ಬಿಟ್ಟು ಓಡಿರಿ ಅಂತ ಹೇಳಿದರೆ ಅವರು ಕೇಳ್ತಾರೆ, ಎಲ್ಲಿಯವರೆಗೂ ಓಡಬೇಕು, ಯಾವ ಕಡೆ ಓಡಬೇಕು, ಹೇಗೆ ಓಡಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ಒಂದು ಗುರಿ ಇಲ್ಲದೆ, ಒಂದು ಸ್ಥಿರವಾದಂಥ ದರ್ಶನವಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದಿನ ದೇವರು ಹೇಳ್ತಾರೆ, ನೀನು ಗುರಿ ಇಟ್ಟುಕೊಂಡು ಓಡು, ಉಳಿದ ಕಾರ್ಯಗಳನ್ನು ನಾನು ನೋಡಿಕೊಳ್ತೇನೆ. ಗುರಿಯನ್ನು ಕೊಡುವಾತನು ಆತನೇ, ಓಡಲಿಕ್ಕೆ ಶಕ್ತಿಯನ್ನು ಕೊಡುವಾತನು ಆತನೇ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 8ನೇ ವಚನ. ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಪ್ರಿಯ ದೇವಜನವೇ, ಈ ವಾಕ್ಯ ಸ್ವಲ್ಪ ನಿಮಗೆ ಕ್ಲಿಷ್ಟಕರವಾಗಿರಬಹುದು, ಬಟ್ ಇದರಲ್ಲಿರುವಂಥ ಕಾರ್ಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಗಮನಿಸಿರಿ. ಒಂದೇ ವಾಕ್ಯದಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ. ನೆನ್ನೆಯ ವಾಕ್ಯ ಹೇಗಿತ್ತು, ಇವತ್ತು ಕೂಡ ಅದೇ ರೀತಿಯಲ್ಲಿ ಆಶೀರ್ವಾದಕರವಾಗಿರುತ್ತದೆ. ಹಲ್ಲೆಲೂಯಾ. ಅದನ್ನು ಮಾತ್ರ ನಾನು ನಿಮಗೆ ಹೇಳಬಲ್ಲೆ. ಕೊನೆಯವರೆಗೂ ವಿಡಿಯೋನ ನೋಡ್ರಿ. ನಿಮಗೆ ಸಾಧ್ಯ ಆದರೆ ಬೇರೆಯವರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ಗಮನಿಸಿರಿ, ಈ ಒಂದು ವಾಕ್ಯ ಏನು ಹೇಳುತ್ತಾ ಇದೆ ಅಂದರೆ, ಈ ಪ್ರವಾಹವು, ನಾವು ನೀರುಗಳನ್ನು ಧ್ಯಾನ ಮಾಡಿಕೊಂಡವಲ್ವಾ, ಈ ಪ್ರವಾಹಗಳು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿದು ಕೊನೆಗೆ ಅದೇನಾಗುತ್ತೆ, ಸಮುದ್ರಕ್ಕೆ ಸೇರ್ತದೆ. ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಮಾತಿದೆ, ಪ್ರತಿ ನದಿ ಹೋಗಿ ಸಮುದ್ರದಲ್ಲಿ ಒಂದಾಗುತ್ತೆ ಅಂತ ಹೇಳ್ತಾರೆ. ನಿಜಾನೇ, ಸಮುದ್ರದ ನೀರು ಸಿಹಿ ನೀರು ಅಲ್ಲ, ನದಿಯ ನೀರು ಸಿಹಿ ನೀರು, ಸಮುದ್ರದ ನೀರು ಉಪ್ಪು ನೀರು. ಸಮುದ್ರದಲ್ಲಿ ಅತಿ ಹೆಚ್ಚು ನೀರಿದ್ದರೂ ಕೂಡ ಆ ಸಮುದ್ರಕ್ಕೆ ನೀರನ್ನು ಹರಿಸುವುದು ನದಿಯಾಗಿರುತ್ತದೆ. ನೋಡಿದ್ರ, ನೋಡಿ, ಈ ನದಿಯು ಉಗಮಿಸುತ್ತದೆ ಭೂಮಿಯಲ್ಲಿ, ಮಣ್ಣಲ್ಲಿ, ಮಳೆಯ ರೂಪದಲ್ಲಿ ಹರಿದು ಅದು ಏನಾಗುತ್ತೆ ಗೊತ್ತಾ, ಅದು ಯಾವ್ಯಾವ ಜಾಗಗಳನ್ನು ಹರಿದು ಅದೇನಾಗುತ್ತೆ ಗೊತ್ತಾ, ಅದು ಹೋಗಬೇಕಾದ, ಸೇರಬೇಕಾದ ಗಮ್ಯಕ್ಕೆ ಅದು ಸೇರುವಂಥದ್ದು ಆಗಿರುತ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ಈ ವಾಕ್ಯವನ್ನು ಗಮನಿಸಿ ನೋಡುವಾಗ ನಿಮಗೆ ಅರ್ಥ ಆಗುತ್ತದೆ. ಇದು ಇಂಗ್ಲಿಷಲ್ಲಿ ನಿಮಗೆ ಚೆನ್ನಾಗಿ ಇದೆ. ಏನಂತ ಹೇಳುತ್ತದೆ ಗೊತ್ತಾ, ಅಲ್ಲಿ ಹೇಳುತ್ತದೆ, ಮಧ್ಯದಲ್ಲಿ ಹೇಳುತ್ತದೆ, ಇಟ್ ವಿಲ್ ಗೋ ಡೌನ್ ಇನ್ ಟು ದ ಡೆಸರ್ಟ್ ಅಂತ ಹೇಳ್ತದೆ. ಗೋ ಡೌನ್ ಇನ್ ಟು ದ ಡೆಸರ್ಟ್ ಅಂಡ್ ಗೋ ಇನ್ ಟು ದ ಸಿ ಅಂತ ಹೇಳ್ತದೆ. ಕನ್ನಡದಲ್ಲಿ ಈ ಮರುಭೂಮಿ ಇಲ್ಲವೇ ಅಡವಿ ಅನ್ನುವಂಥ ಪದ ಅಲ್ಲಿ ಇಲ್ಲ. ಆದರೆ ಇಂಗ್ಲಿಷಲ್ಲಿ ನೋಡುವಾಗ ಇಟ್ ವಿಲ್ ಗೋ ಡೌನ್ ಇನ್ ಟು ದ ಡೆಸರ್ಟ್ ಅಂತ ಹೇಳ್ತದೆ. ಅಂದರೆ ಮರುಭೂಮಿಗೂ ಒಂದು ಅಡವಿಯ ಪ್ರಾಂತ್ಯಕ್ಕೂ ಈ ನದಿ ನೀರುಗಳು ಹರಿದು ಆನಂತರ ಗಮ್ಯಸ್ಥಾನ ಹೋಗಿ ಸಮುದ್ರಕ್ಕೆ ಸೇರುತ್ತದೆ. ದೇವಜನರು, ಏನಾದರೂ ಅರ್ಥ ಆಗ್ತಾ ಇದೆಯಾ? ಒಂದನ್ನು ಗಮನಿಸ್ರಿ,
ದೇವರು ನಮಗೆ ಹೇಳುತ್ತಿದ್ದಾರೆ, ಆತನು ಈ ನೀರುಗಳನ್ನು ಬರುಡಾದ ಅಡವಿಯಾಗಿರುವ ಮರುಭೂಮಿಯಂತಿರುವಂಥ ನಮ್ಮ ಜೀವಿತಗಳಿಗೆ ಆತನು ಹರಿಸುವಂಥವನಾಗಿದ್ದಾನೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತವು, ನಮ್ಮ ಜೀವನವು ಅಡವಿಯ ರೂಪದಲ್ಲಿ, ಮರುಭೂಮಿಯ ರೂಪದಲ್ಲಿ ಬರುಡಾಗಿ, ಬಂಜತನವಾಗಿ, ಬಂಜೆಯಾಗಿ, ಫಲ ಕೊಡದ, ಆಶೀರ್ವಾದವಿಲ್ಲದ ಜೀವಿತವಾಗಿರುತ್ತದೆ. ನಮ್ಮಲ್ಲಿ ವಿದ್ಯಾಭ್ಯಾಸ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಮಾಡಿದ ಯಾವ ಪ್ರಯತ್ನವೂ ಫಲಿಸುತ್ತಿಲ್ಲ ಎಂದು ನೀವು ಬಾಧೆ ಪಡುವಾಗ ದೇವರು ಈ ದಿನ ನಿಮಗೂ ನನಗೆ ಹೇಳುವುದೇನೆಂದರೆ, ಆ ನೀರು, ಆ ಒಂದು ನದಿಯ ನೀರು ಹರಿದು ಅಡವಿಯ, ಮರುಭೂಮಿಯ ನಿನ್ನ ಜೀವಿತವನ್ನು ತಣಿಸಿ ಅದು ಹೋಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತವು ಮರುಭೂಮಿಯಂತೆ, ಅಡವಿಯಂತೆ ಇರುತ್ತದೆ. ಅದನ್ನು ನೀವು ನಾನು ಮರೆತು ಹೋಗಬಾರದು ದೇವಜನವೇ. ಯಾಕೆಂದರೆ ಅಡವಿಯಂಥ ಪರಿಸ್ಥಿತಿಗಳು ನಮಗೆ ಬರುತ್ತವೆ. ನೀವ್ಯಾಕೆ ಯೇಸು ಸ್ವಾಮಿ ಕೂಡ ಆ ಮರುಭೂಮಿಗೆ, ಇಲ್ಲವೇ ಅಡವಿಗೆ ಒಯ್ಯಲ್ಪಟ್ಟನು? ಯಾಕೆ? ಸೈತಾನನಿಂದ, ಶೋಧಕನಿಂದ ಶೋಧಿಸುವುದಕ್ಕಾಗಿ. ಕೆಲವು ಸಂದರ್ಭಗಳಲ್ಲಿ ದೇವರು ನಿಮ್ಮನ್ನು, ನನ್ನನ್ನು ಶೋಧನೆಗೆ, ಯೇಸು ಕ್ರಿಸ್ತನನ್ನ ಶೋಧನೆಗೆ ಒಳಪಡಿಸಿದಂತೆ, ಯೋಬನನ್ನು ಶೋಧನೆಗೆ ಒಳಪಡಿಸಿದಂತೆ, ಯೋಸೇಫನನ್ನು ಶೋಧನೆಗೆ ಒಳಪಡಿಸಿದಂತೆ, ದಾನಿಯೇಲನನ್ನು, ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನು, ಯೇಸುವಿನ ಶಿಷ್ಯರನ್ನು, ಕೆಲವು ತಂದೆ ತಾಯಿಗಳನ್ನು ಬೈಬಲಲ್ಲಿ ಶೋಧಿಸಿ ದೇವರು ಪರೀಕ್ಷೆ ಮಾಡಿ, ನಿನ್ನ ನಂಬಿಕೆ ಹೇಗಿದೆ, ನೀನು ನಂಬ್ತೀಯಾ, ನೀನು ಕಾಯ್ತೀಯಾ, ನೀನು ಇರ್ತೀಯಾ ಅಂತ ನೋಡುವುದಕ್ಕಾಗಿ ಶೋಧಿಸಲ್ಪಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನ ಅಡವಿಗೆ ಒಯ್ದನು. ನೋಡಿ, ಅಡವಿಗೆ ಒಯ್ದನು. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಮ್ಮ ಜೀವಿತಗಳು ಕೆಲವು ಸಾರಿ ಅಡವಿಯೋಪಾದಿಯಲ್ಲಿರುತ್ತದೆ. ಒಂದು ವ್ಯತ್ಯಾಸ ಏನೆಂದರೆ, ಇಸ್ರಾಯೇಲರು ಕೂಡ ಅಡವಿಗೆ ಒಯ್ಯಲ್ಪಟ್ಟರು ಅಲ್ವಾ? ಯೇಸು ಕ್ರಿಸ್ತನಂತೆ ಅಡವಿಗೆ ಒಯ್ಯಲ್ಪಟ್ಟರು. ಆದರೆ ಏನಾಗುತ್ತೆ ಗೊತ್ತಾ? ಇಸ್ರಾಯೇಲರು ಗುಣಗುಟ್ಟಿದರು, ಆದರೆ ಏಸಪ್ಪ ಗುಣಗುಟ್ಟಲಿಲ್ಲ. ಯೇಸು ಸ್ವಾಮಿ, ಅಯ್ಯೋ ದೇವರೇ, ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದೆ? ಈ ಶೋಧನೆ ಸಹಿಸಕ್ಕಾಗ್ತಾ ಇಲ್ಲ, ನನ್ನ ಕೈಲಾಗ್ತಾ ಇಲ್ಲ, ನಾನು ಹೋಗ್ಬಿಡ್ತೀನಿ ಎಂದಿಲ್ಲ. 40 ದಿವಸಗಳು ಯೇಸು ಸ್ವಾಮಿ ಪ್ರಾರ್ಥಿಸುತ್ತಾ ಅಡವಿಯಲ್ಲಿ ಇದ್ದನು. ನಾವು ನೋಡುತ್ತಾ ಇದ್ದೇವೆ, ಅಡವಿಯಲ್ಲಿ ದೇವರ ಮಹಿಮೆಗಾಗಿ, ದೇವರ ಕರುಣೆ ದಯೆಯನ್ನು ಹೊಂದಿ ಸೈತಾನನನ್ನು ವಾಕ್ಯದ ಶಕ್ತಿಯಿಂದ ಎದುರಿಸಿದನು. ಇವತ್ತು ನಿಮ್ಮ ಜೀವಿತ ಅಡವಿಯೋಪಾದಿಯಲ್ಲಿದೆಯಾ? ಮರುಭೂಮಿಯಂತಿದೆಯಾ? ಬರುಡಾಗಿದೆಯಾ? ಹಾಗರಳು ಮನೆಯಿಂದ ಹೊರಗೆ ಹಾಕಲ್ಪಟ್ಟು ಮರುಭೂಮಿಗೆ ಹೋದಳು. ಆ ಸಂದರ್ಭದಲ್ಲಿ ನೀರಿಲ್ಲ, ಊಟವಿಲ್ಲ, ದೇವರೇ ಎಂದು ಕೂಗಿದಳು. ಇವತ್ತು ದೇವಜನವೇ, ನೀವು ನಾನು ಕೂಡ ಆ ರೀತಿಯಾಗಿ ಕೂಗುವಾಗ ಹೊರತೆಯಾಗಿ ದೇವರು ನಮಗೆ ಉಕ್ಕುವ ಹೊರತೆಯಾಗಿ ಆಕೆಗೆ ನೀರನ್ನು ದೇವರು ತೋರಿಸಿಕೊಟ್ಟನು. ಇವತ್ತು ನಿಮ್ಮ ನನ್ನ ಜೀವಿತಗಳಿಗೆ ದೇವರು ಹೇಳ್ತಾ ಇದ್ದಾನೆ, ಸಮುದ್ರ ಆ ಕಡೆ ಇದೆ, ನಿನ್ನ ಜೀವಿತ ಮಧ್ಯದಲ್ಲಿದೆ. ದೇವರ ಒಂದು ಪ್ರವಾಹವು, ನದಿಯು, ಹೊರತೆಯು ಉಕ್ಕಿ ಅದು ಹರಿಯುತ್ತದೆ. ಯಾವ ಕಡೆಯಿಂದ? ನಿನ್ನೊಳಗಿಂದ, ನಿನ್ನ ಕುಟುಂಬದೊಳಗೆ, ನಿನ್ನ ಜೀವಿತದೊಳಗೆ ಹರಿದು ಅದು ಗಮ್ಯ ಸ್ಥಾನವನ್ನು ಸೇರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಹೇಳಿದಂಥ ಒಂದು ಮಾತನ್ನು ನಾವು ನೋಡುತ್ತಾ ಇದ್ದೇವೆ. ಆತನು ಹೇಳುತ್ತಾ ಇದ್ದಾನೆ, ನನ್ನನ್ನು ನಂಬಿದವರ ಹೊಟ್ಟೆಯೊಳಗಿಂದ ಏನಾಗ್ತದೆ? ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 38-39, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು
ಹೇಳಿದನು. ಈ ದಿನ ನನಗೆ ನನ್ನ ಮಕ್ಕಳಿಗೆ ಜ್ಞಾನನೇ ಇಲ್ಲ, ಜ್ಞಾಪಕ ಶಕ್ತಿನೇ ಇಲ್ಲ ಅಯ್ಯ ಅಂತ ಅನ್ನುತ್ತಿದ್ದೀರಾ? ನನ್ನ ಮಕ್ಕಳು ಎಷ್ಟು ಪ್ರಯತ್ನ ಮಾಡಿದ್ರು ಫಲಿಸುತ್ತಿಲ್ಲ ಅನ್ನುತ್ತಿದ್ದೀರಾ? ನಾನು ಮಾಡಿದ ಪ್ರತಿ ಕಾರ್ಯ ವ್ಯರ್ಥವಾಗ್ತಾ ಇದೆ, ಫೇಲ್ಯೂರ್ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀರಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆತನು ತನ್ನ ಆತ್ಮನನ್ನು, ಪವಿತ್ರಾತ್ಮನನ್ನು ನಮ್ಮೊಳಗೆ ಹರಿಸಿ ನಾವು ಫಲಿಸುವಂತೆ ಮಾಡುತ್ತಾನೆ. ನೀವು ಆಲೋಚನೆ ಮಾಡಿ, ಬರಡು ಭೂಮಿಗೆ ನದಿ ನೀರನ್ನು ಕೊಳವೆಗಳ ಮೂಲಕ ಇಲ್ಲವೇ ಕಾಲುವೆಗಳ ಮೂಲಕ ಹರಿಸಿದ್ರೆ ಏನಾಗುತ್ತೆ? ಎಲ್ಲಿ ನೀರು ಹರಿಯುತ್ತದೋ ಅಲ್ಲಿ ಹಚ್ಚು ಹಸಿರಾಗಿರುತ್ತದೆ. ಆಮೇನ್, ಹಾಲೆಲೂಯ. ಕೆಲವು ಸಾರಿ ನಿಮ್ಮ ಲೈಫು, ನನ್ನ ಲೈಫು, ನನ್ನ ಜೀವಿತ ಹೇಗಿರುತ್ತದಂದರೆ ಫಲ ಇಲ್ಲದ, ಒಂದು ಬರುಡಾದ, ಒಡೆದು ಹೋದ, ಯಾವ ಪ್ರತಿಫಲವಿಲ್ಲದ ಜೀವಿತವಾಗಿರುತ್ತದೆ. ಈ ಕತೆ ನಿಮಗೆ ಗೊತ್ತಿರಬಹುದು. ಒಂದು ಸಾರಿ ಒಬ್ಬಾತನು, ಒಂದು ವ್ಯವಸಾಯಗಾರನು ಏನು ಮಾಡುತ್ತಿದ್ದನೆಂದರೆ, ದೂರದ ಸ್ಥಳಕ್ಕೆ ಆತನು ನೀರೆತ್ಕೊಂಡು ಬರಬೇಕಾಗಿತ್ತು. ಮೊದಲ ಕಾಲದಲ್ಲಿ ಒಂದು ಕೋಲದ ಹಾಕ್ಕೊಂಡು 2 ಬಿಂದಿಗೆಗಳನ್ನು, ಮಡಿಕೆಗಳನ್ನು ಕಟ್ಕೊಂಡು ದೂರದಲ್ಲಿ ಹೋಗಿ ಎರಡೂ ಕಡೆ ತುಂಬಿಸ್ಕೊಂಡು ಹೆಗಲ ಮೇಲೆ ಎತ್ತುಕೊಂಡು ಹೋಗಬೇಕಾಗಿತ್ತು. ಹೀಗೆ ಆತನು ದೂರದ ಹೊಳೆಗೆ ಹೋಗಿ ನೀರನ್ನು ಹೊತ್ತುಕೊಂಡು ಹೋಗಿ ದೂರದ ಪ್ರಾಂತ್ಯದಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದ, ನೀರನ್ನು ಹಾಕುತ್ತಾ ಇದ್ದ. ಅವನು ಹೋಗುವ ದಾರಿಯೆಲ್ಲ ಬರಡು, ಏನೂ ಇಲ್ಲ ಅಲ್ಲಿ ಅಂತಹ ಜಾಗ. ಆದರೆ ಅವನ ಹತ್ರ 2 ಮಡಿಕೆಗಳಿದ್ದವು. ಒಂದು ಮಡಿಕೆ ಚೆನ್ನಾಗಿತ್ತು, ಉಪಯೋಗಕ್ಕೆ ಬಂದಿತ್ತು. ಆದರೆ ಇನ್ನೊಂದು ಮಡಿಕೆ ಒಂದು ಸಣ್ಣ ರಂಧ್ರ ಬಿದ್ದಿತ್ತು. ನೋಡುವಾಗ ಇವನು ಇನ್ನು ಬೇರೆ ಅವನ ಹತ್ರ ಇರಲಿಲ್ಲ ಮಡಿಕೆಗಳು. ಇರಲಿ, ಇದೇ ಒಂದು ಅಟ್ಲೀಸ್ಟು ಅಲ್ಲಿ ಹೋಗುವವರೆಗೂ ಸ್ವಲ್ಪ ನೀರು ಉಳಿಯುತ್ತಲ್ವಾ ಅಂತ ಹೋಗುತ್ತಿದ್ದನು. ಆಗ ಆ ಮಡಿಕೆಗೆ ತುಂಬ ಬೇಸರವಾಗ್ತಾ ಇತ್ತಂತೆ, ಮತ್ತು ಆ ವ್ಯಕ್ತಿಗೂ ತುಂಬ ಬೇಸರವಾಗ್ತಾ ಇತ್ತಂತೆ. ಅಯ್ಯೋ, ಈ ನೀರನ್ನು ಎತ್ಕೊಂಡು ನಾನು ಹೋಗ್ತೀನಿ, ತುಂಬ ಕಷ್ಟಪಟ್ಟು ನೋಡು, ಅಲ್ಲಿಗೆ ಹೋಗುವಷ್ಟರಲ್ಲಿ ಅರ್ಧ ಮುಕ್ಕಾಲು ಖಾಲಿ ಆಗೋಗಿರುತ್ತೆ, ಈ ಮಡಿಕೆ ವೇಸ್ಟು ಅಂದುಕೊಳ್ತಾ ಇದ್ದಂತೆ. ಆದರೂ ಬೇರೆ ಅವಕಾಶ ಇಲ್ಲದೆ ಇರೋದರಿಂದ, ಪರ್ಯಾಯ ಮಾರ್ಗ ಇಲ್ಲದೆ ಇರೋದರಿಂದ ಅವನು ಹಾಗೆಯೇ ಒತ್ತುಕೊಂಡು ಹೋಗ್ತಾ ಇದ್ದನು. ಒಂದು ದಿವಸ ಆತನಿಗೆ ತುಂಬ ಬೇಸರವಾಗಿ, ಅಯ್ಯಯ್ಯೋ, ಈ ಮಡಿಕೆಯಿಂದ ನನ್ನ ತುಂಬ ಕೆಲಸ ಹಾಳಾಗ್ತದೆ ಎಂದು ಹೇಳಿ ಅವನು ಬೇಸರ ಪಟ್ಟುಕೊಂಡನು. ಆಗ ಏನಾಯಿತು ಗೊತ್ತಾ, ಅವನಿಗೆ ಒಂದು ಆಲೋಚನೆ ಬಂತು. ಏನಂದರೆ, ಅವನು ಆ ಹೊಳೆಯಿಂದ ಮನೆಗೆ ಬರುತ್ತಿರುವಂಥ ದಾರಿಯನ್ನು ಗಮನಿಸ್ತಾನೆ. ಆ ದಾರಿಯನ್ನು ಗಮನಿಸುವಾಗ ಈ ಒಳ್ಳೆಯ ಮಡಿಕೆ ಇರುವಂಥ ಕಡೆಯಲ್ಲಿ ನೋಡುವಾಗ ಬರಡು ಒಂದು ಒಣಭೂಮಿ ಇರುತ್ತದೆ. ಆದರೆ ಈ ಒಡೆದು ಹೋದಂಥ ಒಂದು ಮಡಿಕೆ ಇವನು ಯಾವಾಗಲೂ ಎತ್ಕೊಂಡು ಬರ್ತಾನಲ್ವಾ, ಆ ಕಡೆ ಗಿಡಗಳೆಲ್ಲ ಬೆಳೆದು ಅಲ್ಲಿ ನೋಡುವಾಗ ಹೂಗಳು, ಹಣ್ಣುಗಳು ಬಿಡ್ತಾ ಇರ್ತದೆ. ಆಗ ಅವನಿಗೆ ಅನಿಸ್ತಂತೆ, ನೋಡು, ಈ ಒಡೆದು ಹೋದಂಥ ಈ ಪಾತ್ರೆ ಮರುಭೂಮಿಯನ್ನು ಕೂಡ ತಣಿಸಿದೆ. ಈ ಮಡಿಕೆ ಎಷ್ಟು ದೊಡ್ಡ ಕಾರ್ಯ ಮಾಡಿದೆ ಎಂಬುದಾಗಿ. ಇವತ್ತು ನನ್ನ ಪ್ರಿಯ ದೇವಜನವೇ, ನಾವು ಒಡೆದು ಹೋಗಿ ನಮ್ಮ ಆದಾಯ ಸೋರಿಕೆ ಆಗ್ತಾ ಇರ್ಬೋದು. ನೀವು ನಿಮ್ಮ ಆದಾಯವನ್ನು ಸ್ವಲ್ಪ ದೇವರ ಸೇವೆಗೂ ಇಲ್ಲವೇ ಒಳ್ಳೆಯ ಕೃತ್ಯಕ್ಕೂ ನೀವು ಉಪಯೋಗಿಸ್ತಾ ಇರ್ಬೋದು. ಕೆಲವರು ಹೇಳ್ತಾರೆ, ಏನಕ್ಕೆ ಕೊಡ್ತೀರಾ ಅಷ್ಟು ದೇವರಿಗೆ, ಏನಕ್ಕೆ ಕಾಣಿಕೆ ಹಾಕ್ತೀರಾ, ಏನಕ್ಕೆ ನೀವು ಸೇವೆಗೆ ಇಷ್ಟು ಮಾಡ್ತೀರಾ ಅಂತ ಕೆಲವರನ್ನು ಹೇಳಬಹುದು. ಆದರೆ ದೇವಜನವೇ, ನಾವು ಯಾಕೆ ಆ ಕಾರ್ಯಗಳನ್ನು ಮಾಡುತ್ತೇವೆಂದರೆ, ಮರುಭೂಮಿಯನ್ನು, ಬಂಜರು ಭೂಮಿಯನ್ನು ಅದು ಫಲಿಸುವಂತೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಉಪಯೋಗಿಸಿ ಆ ರಂಧ್ರದಿಂದ ತೊಟ್ಟಿಕ್ಕುವ ನೀರಿನಂತೆ ನಮ್ಮ ಆದಾಯವು ಅಲ್ಲಲ್ಲಿ ನಾವು ಕೊಡುತ್ತಿರಬಹುದು. ಒಂದು ದಿವಸ ಅದರ ಪ್ರಯೋಜನ, ಅದರ ಫಲ, ಅದರ ಆಶೀರ್ವಾದ ನಮಗೆ ಗೊತ್ತಾಗುತ್ತದೆ. ಹಲ್ಲೆಲೂಯ. ಇವತ್ತು ಈ ವಾಕ್ಯವೇ ಹೇಳಿದ ಹಾಗೆ ಖಂಡಿತವಾಗಿಯೂ ದೇವರ ವಾಕ್ಯ ನಮಗೆ ಹೇಳುತ್ತದೆ, ನಾವು ಅಡವಿಗೆ ಒಯ್ಯಲ್ಪಟ್ಟಂತೆ ಆಗುತ್ತೇವೆ. ಹಾಗರಳು ತನ್ನ ಮಗನು ಇಷ್ಮಾಯೇಲನಿಗೆ ಆಶೀರ್ವಾದವನ್ನು ಹೊಂದಿಕೊಂಡಳು. ಇವತ್ತು ನೀವು ಬೇಸರ ಮಾಡಿಕೊಳ್ಳಬಾರದು, ಅಯ್ಯೋ ನನ್ನ ಜೀವಿತ ಈ ಥರ ಇದೆಯಲ್ಲ. ದೇವರು ನೀರನ್ನು ಹರಿಸುತ್ತಾನೆ. ಆ ನೀರು, ಅಲ್ಲಿ ಇಂಗ್ಲಿಷಲ್ಲಿ ವಾಕ್ಯ ನೋಡಿದ್ರೆ ದ ವಾಟರ್ಸ್ ಶಲ್ ಬಿ ಹೀಲ್ಡ್ ಅಂತ ಬರುತ್ತದೆ. ಆ ನೀರು ನಿಮ್ಮನ್ನು ಸೌಖ್ಯ ಮಾಡುವಂಥ ನೀರಾಗುತ್ತದೆ, ನಿಮ್ಮ ಜೀವಿತವನ್ನು ಚಿಗುರಿಸುವ ನೀರಾಗುತ್ತದೆ. ನೀರಂದರೆ ಯಾರು? ಪವಿತ್ರಾತ್ಮನು. ಯೇಸು ಸ್ವಾಮಿ ತಾನೇ ಹೇಳಿದ್ದ ತಾನೇ ವಾಕ್ಯ. ಆ ಜೀವಕರವಾದ ನೀರುಗಳು ಅಂದರೆ ಆತನು ಪವಿತ್ರಾತ್ಮನನ್ನು ಉದ್ದೇಶಿಸಿ ಹೇಳುತ್ತಿದ್ದಾನೆಂದು ಹೇಳುತ್ತಾ ಇದೆಯಲ್ವಾ.
ಇವತ್ತು ನೀವು ನಾನು ಆ ಜೀವ ಸ್ವರೂಪನಾದ ದೇವರನ್ನು ಆರಾಧಿಸಿ ಆ ನೀರುಗಳನ್ನು, ಪವಿತ್ರಾತ್ಮನನ್ನು ಅನುಭವಿಸಿ ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳುವಾಗ ಖಂಡಿತ ನಿಮ್ಮ ಜೀವಿತ ಫಲಿಸುತ್ತದೆ. ನಿಮ್ಮ ಜೀವಿತವನ್ನು ದೇವರು ಆಶೀರ್ವದಿಸುತ್ತಾನೆ. ಅದು ಹೀಲಿಂಗ್ ಆಗುತ್ತದೆ. ಆಮೇನ್. ಆ ನೀರು, ಪವಿತ್ರಾತ್ಮನು ನಿಮ್ಮಲ್ಲಿ ಬೀಳಬೇಕಾ? ಅನೇಕ ಸಲ ಅಂದುಕೊಳ್ಳುತ್ತಾರೆ, ನಾನು ಕಷ್ಟಪಡ್ತಾ ಇದ್ದೀನಲ್ವಾ, ನನಗೇನು ಹಿಂತಿರುಗಿ ಸಿಗುತ್ತದೆ, ನನ್ನ ಜೀವಿತ ಬರಡು ಬಂಜರು ಅಂದುಕೊಳ್ಳುತ್ತಾ ಇದ್ದೀರಾ? ದೇವರು ವಾಕ್ಯ ಹೇಳುತ್ತದೆ, ಯೆಶಾಯನ ಪ್ರವಾದನೆಯ ಗ್ರಂಥ 61ನೇ ಅಧ್ಯಾಯ 7ನೇ ವಚನ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಇವರಿಗೇನಾಗುತ್ತೆ? ಶಾಶ್ವತ ಸಂತೋಷ. ಇವತ್ತು ನಮ್ಮ ಸಂತೋಷ ತಾತ್ಕಾಲಿಕವಾಗಿರಬಹುದು. ಈ ಲೋಕದಲ್ಲಿ ನಮಗೆ ತಾತ್ಕಾಲಿಕ, ಆದರೆ ಕೆಲವರ ಸಂತೋಷ ಇಲ್ಲೂ ತಾತ್ಕಾಲಿಕ, ಅಲ್ಲಂತೂ ಇಲ್ಲವೇ ಇಲ್ಲ. ಇಲ್ಲಿ ಅಳುವವರು ಅಲ್ಲಿ ನಗುವರು, ಇಲ್ಲಿ ಬಾಧೆ ಪಟ್ಟುವವರು ಅಲ್ಲಿ ಸಂತೋಷಿಸುವವರು, ಇಲ್ಲಿ ತ್ಯಾಗ ಮಾಡಿರುವವರು ಅಲ್ಲಿ ಮಹಿಮೆ ಹೊಂದುವರು. ಹಲ್ಲೆಲೂಯಾ. ಯಾವುದು ಬೇಕು? ನಿತ್ಯವಾದದ್ದ ಇಲ್ಲ ತಾತ್ಕಾಲಿಕವಾದದ್ದ? ಇಲ್ಲಿ ಹೇಳುತ್ತದೆ, ಅಲ್ಲಿ ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂದು ಹೇಳುತ್ತದೆ. ಮರುಭೂಮಿ ಬಂಜರು ಅಂತ ಹೇಳಿದರೆ ಅವಮಾನನೇ, ಇಲ್ಲ ಅಂತಿಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10:11ರಲ್ಲಿ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆಯಷ್ಟೇ ಎಂದು ಹೇಳುತ್ತಾ ಇದೆ. ಶಾಸ್ತ್ರ ಹೇಳುತ್ತಾ ಇದೆ, ಆತನ ಮೇಲೆ ನಂಬಿಕೆ ಇಡುವ ಯಾರೂ ಆಶಾಭಂಗ ಹೊಂದುವುದಿಲ್ಲ. ಇವತ್ತು ಆತನ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ? ನಿಮ್ಮ ಆಶೆ ಭಂಗವಾಗುವುದಿಲ್ಲ. ನೀವು ಇವತ್ತು ನಿಮ್ಮ ಜೀವಿತ ಬಂಜರು ಥರ ಇರ್ಬೋದು, ಉಕ್ಕುವ ಹೊರತೆಯಾಗಿ ಮಾಡುತ್ತಾನೆ, ನೀರುಗಳನ್ನು ನಿನ್ನ ಮೂಲಕ ಹಾದು ಹೋಗುವಂತೆ ಮಾಡುತ್ತಾನೆ. ನಿನ್ನ ಜೀವಿತ ಸುಭಿಕ್ಷವಾಗುತ್ತದೆ, ನಿನ್ನ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ. ನಂಬಿದವರು, ಆಮೇನ್, ನಂಬಿದವರು ಹೊಂದಿಕೊಳ್ಳುವರು. ಹಲ್ಲೆಲೂಯಾ. ಸೊ ವಾಕ್ಯ ಹೇಳುತ್ತದೆ, ಆಶಾಭಂಗ ಪಡುವುದಿಲ್ಲ. ಯೆಶಾಯನ ಪ್ರವಾದನೆಯ ಗ್ರಂಥ 44ನೇ ಅಧ್ಯಾಯ 3ನೇ ವಚನದಲ್ಲಿ, ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿಮ್ಮ ಜೀವಿತ ಒಣನೆಲ, ನೀರಿಲ್ಲದ ನೆಲ. ಕೆಲವರಿಗೆ ಭೂಮಿ ಇದೆ, ನೀರಿಲ್ಲ ಅಲ್ವಾ? ನಿಮ್ಮಲ್ಲಿ ಅನೇಕರಿಗೆ ಭೂಮಿ ಇದೆ, ನೀರಿಲ್ಲ. ಆದರೆ ದೇವರು ಹೇಳ್ತಾನೆ, ಅದೇ ರೀತಿ ನಿಮ್ಮ ಜೀವಿತಗಳಲ್ಲಿಯೂ ನೀರಿಲ್ಲ, ಒಣಗಿದ ನೆಲ. ಆ ಒಣಗಿದ ನೆಲವನ್ನು ಚಿಗುರಿಸುವುದು, ಆ ಒಣಗಿದ ನೆಲವನ್ನು ತಣಿಸುವುದು, ಫಲಿಸುವಂತೆ ಮಾಡುವುದು ದೇವರ ಕೈಯಲ್ಲಿದೆ. ಆಮೇನ್. ಇವತ್ತು ದೇವಜನ, ನೀವು ನಾನು ನಂಬಬೇಕು. ಆತನು ಹೇಳುತ್ತಾನೆ, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು ಎಂದು ಹೇಳ್ತಾ ಇದೆ. ನಮ್ಮ ಸಂತತಿಯವರ ಮೇಲೆ ಆತನು ಆಶೀರ್ವಾದವನ್ನು ಸುರಿಸುತ್ತಾನೆ. ಇವತ್ತು ಪ್ರೀತಿಯ ದೇವಜನವೇ, ನಿಮ್ಮ ಜೀವಿತವು ಒಣಗಿ ಹೋಗಿದೆಯಾ? ಬಂಜರಾಗಿದೆಯಾ? ಬರುಡಾಗಿದೆಯಾ? ಮರುಭೂಮಿ ಅಂತಿದೆಯಾ? ದೇವರೇ ಮರುಭೂಮಿಗಳಲ್ಲಿ ನೀರುಗಳನ್ನು ಹಾಯುವಂತೆ ಮಾಡುತ್ತಾನೆ. ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಜೀವಿತಗಳನ್ನು ಕೂಡ ತಣಿಸುತ್ತಾನೆ. ನಾವು ಏನು ಮಾಡಬೇಕು? ದೇವರ ಹತ್ರ ಕೇಳ್ಕೋಬೇಕು. ದೇವರೇ, ನನ್ನ ಈ ಜೀವಿತವನ್ನು ಪ್ರಯೋಜನಕರವಾಗಿ ಮಾಡಪ್ಪ. ನನ್ನ ಬರುಡಾದ ಈ ಒಂದು ಜೀವಿತಕ್ಕೆ ಒಂದು ಹಾಡಾಡ್ತೀವಲ್ಲ, ಈ ಬಡವಳ ಬಾಳಲ್ಲಿ ಅಲ್ವಾ, ಈ ಬಡವಳ ಬಾಳಲ್ಲಿ ಬೆಳಕಾಗಿ ಬಂದೆ ದೇವ, ಈ ದೀನಳ ಬಾಳಲ್ಲಿ ಈ ಒಂದು ಬರುಡಾದ ಜೀವಿತಕ್ಕೆ ದೇವರೇ, ಈ ಬಡವಳ, ಈ ಬರುಡಾದ ಈ ಒಂದು ಜೀವಿತಕ್ಕೆ ನೀನು ಆಸರೆಯಾಗಿ ಬಾಪ, ಚಿಗುರಿಸು, ಅನುಗ್ರಹಿಸು, ಆಶೀರ್ವದಿಸು ಎಂದು ಕೇಳಿಕೊಳ್ಳುವಾಗ ಆತನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮನೆಯನ್ನು ಫಲಿಸುವಂತೆ ಮಾಡುತ್ತಾನೆ. ಒಂದು ವಾಕ್ಯ ಇದೆ, 2 ಅರಸರುಗಳ ಗ್ರಂಥ 2ನೇ ಅಧ್ಯಾಯ 19-22. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ
ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ತಂದುಕೊಡಲು ಅವರು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದಂಥ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಅದಕ್ಕೆ ಕೆಲವರು ಇವತ್ತು ಕೂಡ ಇದನ್ನು ಮಾಡ್ತಾರೆ. ಹೊಸ ಮಡಿಕೆ ತರ್ರಿ, ಉಪ್ಪು ತರ್ರಿ, ನಾನು ಪರಿಹಾರ ಮಾಡ್ತೀನಿ. ಅಲ್ಲೆಲ್ಲಾದರೂ ಹೋಗ್ಬಿಟ್ಟಿರ, ಅದು ಆ ಕಾಲಕ್ಕೆ ಆಯಿತು. ಈ ಕಾಲದಲ್ಲಿಯೂ ಅದನ್ನೇ ಮಾಡೋದಲ್ಲ. ಆ ಮಡಿಕೆ ತಂದು ಉಪ್ಪು ಹಾಕು, ಇದನ್ನು ಎತ್ಕೊಂಡಾಗ ನಿಮ್ಮ ಮನೆಯಲ್ಲಿಕ್ಕು, ಸುತ್ತಲೂ ಹಾಕು, ಅಲ್ಲಿ ಹಾಕು, ಇಲ್ಲಿ ಹಾಕು ಅಂತ ಹೇಳೋದಲ್ಲ. ನಂಬಿಕೆ ಇಲ್ಲದ ಎಲ್ಲ ಕಾರ್ಯಗಳು ವ್ಯರ್ಥವಾದ ಕಾರ್ಯಗಳು, ಅವೆಲ್ಲ ಹಣಕ್ಕೋಸ್ಕರ ಮಾಡ್ತಾರೆ. ಎಚ್ಚರವಾಗಿರಿ. ಇವತ್ತು ದೇವರು ವಾಕ್ಯ ಹೇಳುತ್ತದೆ ಏನಂದರೆ, ನಿನ್ನ ಜೀವಿತದಲ್ಲಿ ಒಣನೆಲವಾಗಿದ್ದರೆ, ಬರುಡಾಗಿದ್ದರೆ, ಬಂಜರಾಗಿದ್ದರೆ, ಮರುಭೂಮಿಯಾಗಿದ್ದರೆ ನಾನು ಹುಕ್ಕುವ ಹೊರತೆಯನ್ನಾಗಿ ಮಾಡುತ್ತೇನೆ. ಅದು ಪವಿತ್ರಾತ್ಮನ ಮೂಲಕ ಯೇಸು ಕ್ರಿಸ್ತನು ಕೊಟ್ಟದ್ದು, ತಂದೆ ದೇವರಿಂದ ನಮಗೆ ಸಿಕ್ಕುವಂಥದ್ದು. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಪವಿತ್ರನೇ, ಪರಿಶುದ್ಧನೇ, ನಿನ್ನ ಉನ್ನತವಾದ ಪವಿತ್ರವಾದ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಆಲಿಸಿರಿ ದೇವ. ನಮ್ಮ ಒಬ್ಬೊಬ್ಬರನ್ನು ಕನಿಕರಿಸಿರಿ ದೇವ. ನಿನ್ನ ವಾಕ್ಯವು ಇವತ್ತು ನಮಗೆ ಎಚ್ಚರಿಸಿದ ಹಾಗೆ ಬರುಡಾದ, ಬಂಜರಾದ, ಒಣನೆಲವಾದ ನಮ್ಮ ಜೀವಿತಗಳನ್ನು ಕರ್ತನೇ ನೀನು ಹೇಳುತ್ತಾ ಇದ್ದೀಯಪ್ಪ ಸ್ವಾಮಿ. ಅವಮಾನ ಪಡಬೇಡ, ಚಿಂತೆ ಮಾಡಬೇಡ, ನಾನು ಅದನ್ನು ತಣಿಸುತ್ತೇನೆ, ಅದನ್ನು ನೆನೆಸುತ್ತೇನೆ, ಫಲಿಸುವಂತೆ ಮಾಡುತ್ತೇನೆ ಎಂಬುದಾಗಿ. ಪ್ರೀತಿಯ ತಂದೆಯೇ, ಇವತ್ತು ಯಾರೆಲ್ಲ ಈ ವಿಡಿಯೋನ ನೋಡುತ್ತಾ, ಹೌದಪ್ಪ ನನ್ನ ಜೀವಿತ ಒಣಗಿ ಹೋಗಿದೆ, ನನ್ನ ಕುಟುಂಬದಲ್ಲಿ ಆದಾಯ ಇಲ್ಲ, ಆಶೀರ್ವಾದ ಇಲ್ಲ, ಯಾವ ಕಡೆ ನೋಡಿದರೂ ಕೂಡ ಅವಮಾನನೇ ಆಗ್ತಾ ಇದೆ. ನಿನ್ನ ವಾಕ್ಯ ಹೇಳುತ್ತದೆ, ನಿನ್ನ ಅವಮಾನವನ್ನು ಮಾರ್ಪಡಿಸಿ ನಿನಗೆ 2ರಷ್ಟು ಸುಖವನ್ನು ದಯಪಾಲಿಸುತ್ತೇನೆ ಎಂದು ವಾಕ್ಯ ಹೇಳುತ್ತಾ ಇದೆಯಪ್ಪ. ಹಾಗಾದರೆ ದೇವರೇ ಅಪ್ಪ, ಅದೇ ರೀತಿಯಲ್ಲಿ ಕಹಿಯನ್ನು ನಮ್ಮ ಜೀವಿತಗಳಿಂದ ತೆಗೆಯಿರಿ. ನೀರಿನ ಮೂಲಕವಾಗಿ ಗುಣಪಡಿಸುವ ಶಕ್ತಿ ಹೇಗೆ ಹೊಂದಿತ್ತು ಅದೇ ರೀತಿಯಲ್ಲಿ ನಾವು ಕೂಡ ಗುಣ ಹೊಂದುವುದಕ್ಕೆ ಸಹಾಯ ಮಾಡಿಕೊಡು. ಯಾರು ಅನಾರೋಗ್ಯದಲ್ಲಿ, ಯಾರು ಬಲಹೀನತೆಯಲ್ಲಿ, ಯಾರು ಕಷ್ಟದಲ್ಲಿದ್ದಾರೋ, ಯಾರು ಹಣಕಾಸಿನ ವಿಷಯದಲ್ಲಿ ಒಣಗಿ ಹೋಗಿದ್ದಾರೋ, ಎಲ್ಲೂ ಆದಾಯದ ಮೂಲ ಇಲ್ಲ, ಬಂಡವಾಳ ಹಾಕುತ್ತೇವೆ ಹೊರತು ನಿರೀಕ್ಷೆ ಹಿಂತಿರುಗಿ ಬರ್ತಾ ಇಲ್ಲ ಅಂದುಕೊಳ್ಳುತ್ತಾ ಇದ್ದಾರೋ, ಈಗೋ ಅವರ ಆದಾಯವನ್ನು ಅನುಗ್ರಹಿಸಿರಿಯಪ್ಪ. ಅವರು ಕೈ ಹಾಕಿದ ಕೆಲಸವನ್ನು ಆಶೀರ್ವಾದ ಮಾಡಿರಿಯಪ್ಪ. ಮಕ್ಕಳು, ಮನೆಯಲ್ಲಿರುವವರು, ಮನೆಗೆ ಸಂಬಂಧಪಟ್ಟವರು ಈ ವಾಕ್ಯವನ್ನು ಕೇಳಿ, ಹೌದು ನಾವು ನಂಬಿದರೆ ದೇವರು ಕಾರ್ಯ ಮಾಡುತ್ತಾರೆಂದು ತಿಳಿದು ಅಪ್ಪ ನಿನ್ನನ್ನು ಹಿಂಬಾಲಿಸಿ ಅನುಸರಿಸಿ ನಡೆಯುವುದಕ್ಕೆ ಸಹಾಯ ಮಾಡೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಆತ್ಮದ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ಆಶೀರ್ವದಿಸುವಾತನೇ ನಿನಗೆ ಸ್ತೋತ್ರ. ಈ ವಾಕ್ಯಾನುಸಾರವಾಗಿ ಯಾರು ಅಪ್ಪ ಗುರಿ ನೋಡುತ್ತಾ ಈಗೋ ಕರ್ತನೆ ಅವಮಾನ ಪಡಬಾರದೆಂದು ಇದ್ದಾರೋ, ಆದಾಯದ ನಿರೀಕ್ಷೆಯಲ್ಲಿದ್ದಾರೋ, ಆಶೀರ್ವಾದದ ನಿರೀಕ್ಷೆಯಲ್ಲಿದ್ದಾರೋ, ವಾಕ್ಯಾನುಸಾರವಾಗಿ ಇವರು ನಡ್ಕೊಳ್ಳುವುದರಿಂದ ಇವರ ಸ್ಥಿತಿಗಳನ್ನು ಮಾರ್ಪಡಿಸಿ ಮರುಭೂಮಿಯನ್ನು ಫಲ ಕೊಡುವ ನೆಲವನ್ನಾಗಿ ಮಾರ್ಪಡಿಸುತ್ತೀರಿ ಎಂಬುದಾಗಿ ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಕೇಳಿದಾತನು ಉತ್ತರಿಸುವಾತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ. ಪ್ರೈಸ್ ದಿ ಲಾರ್ಡ್. ಶಲೋಮ್.